ಕಾಂಗ್ರೆಸ್ನ ಕಾರ್ಯಕ್ರಮ ನಡೀತಾ ಇದೆ, ನೋಡೋಣ ಬನ್ನಿ. ಆ ಬಾವುಟನ ಸ್ಥಳಾಂತರಿಸಬೇಕು, ಅವರು ಅದಕ್ಕೆ ಶಕ್ತಿ ತುಂಬಬೇಕು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರಿಗೆ ಬಾವುಟ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಶಾಸಕ ಮಿತ್ರಗಳಿಗೆ ಕೇಳ್ಕೊಳ್ತೀನಿ. ಇದು ಕೇವಲ ಆರ್ಡಿನರಿ ಬಾವುಟ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ, ಕಾರ್ಯಕರ್ತರ ಶಕ್ತಿ, ಪ್ರತಿಯೊಬ್ಬರ ಒಂದು ಶಕ್ತಿ ಇರುವಂತ ಬಾವುಟನ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಶಾಸಕರು ಇದಕ್ಕೆ ಕಾರಣಭೂತರಾಗಬೇಕು. ಎಲ್ಲರೂ ಇದನ್ನ ಟಚ್ ಮಾಡೋದ್ರ ಮುಖಾಂತರ ನಿಮ್ಮ ಶಕ್ತಿನ, ನಿಮ್ಮ ಎಲ್ಲ ನಿಮ್ಮ ಒಂದು ಆತ್ಮಸ್ಥೈರ್ಯನ ಈ ಬಾವುಟಕ್ಕೆ ತುಂಬಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಹಾರೈಸಿ ಈ ಮುಂದೆ 28ಕ್ಕೆ ಬರುವಂತ ಚುನಾವಣೆ ಇರಬೇಕು, 29ಕ್ಕೆ ಬರುವಂತ ಚುನಾವಣೆ ಇರಬೇಕು. ಅದರಲ್ಲಿ ಕಾಂಗ್ರೆಸ್ ಜಯಭಾರಿ ಆಗುತ್ತೆ, ಇಡೀ ರಾಷ್ಟ್ರದಲ್ಲಿ ಈ ಬಾವುಟ ಪ್ರಜ್ವಲಿಸುತ್ತೆ ಅನ್ನೋ ಇದನ್ನ ಮಾತನ್ನ ಹೇಳಿದೆ. ದಯವಿಟ್ಟು ಈಗ ಎಲ್ಲ ನಮ್ಮ ಸಿದ್ದರಾಮಯ್ಯನವ್ರ ಕೈಲಿ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಸಿದ್ದರಾಮಯ್ಯನವ್ರ ಕೈಲಿ ಈ ಬಾವುಟನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ತಾನು ದಾರಿ ಮಾಡಿಕೊಟ್ಟಂತ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆ ಬಾವುಟನ ಸ್ಥಳಾಂತರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. 6 ವರ್ಷ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿದಂತ ಜೋಡಿ ಇದು. ಆ ಜೋಡಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಬಾವುಟನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನೂತನ ಮುಖ್ಯಮಂತ್ರಿಗಳು, ಹೊಸ ಅಧ್ಯಕ್ಷರು, ಒಂದು 18 ಜಿಲ್ಲೆ ರಾಜ್ಯಗಳ ಉಸ್ತುವಾರಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ರಾಜ್ಯಾಧ್ಯಕ್ಷನಾಗಿ ಇವತ್ತು ಜವಾಬ್ದಾರಿ ತಗೊಳ್ತಾ ಇರೋ ಹರಿಪ್ರಸಾದ್ ಅವ್ರ ಕೈಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲರೂ ಸೇರಿ ಹರ್ಷೆಯ ಬಾವುಟನ ಕೊಡೋದ್ರ ಮುಖಾಂತರ ಜವಾಬ್ದಾರಿನ ಹೊರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇದು ಎಂತ ಅದ್ಭುತವಾದಂತ ಸಮಯ ಅಂತ ನಾವು ಯೋಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಒಬ್ಬರಿಬ್ಬರದಲ್ಲ, ಇದು ಪ್ರತಿಯೊಬ್ಬರ ಅವಿಭಾಜ್ಯ ಅಂಗ, ಪ್ರತಿಯೊಬ್ಬ ಕಾರ್ಯಕರ್ತನ ಶಕ್ತಿ. ಈ ಶಕ್ತಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಪ್ರಜ್ವಲಿಸಬೇಕು. ಆ ಕಾರಣಕ್ಕೆ ಈ ಸುಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ನಿಮ್ಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಹೊಸ ಮಾದರಿಯಲ್ಲಿ ಇವತ್ತು ಏನು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಈ ಜೋಡಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮತ್ತೆ ಎಲ್ಲಾ ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ, ಸುರ್ಜೆ ಅವರ ಮಾರ್ಗದರ್ಶನದಲ್ಲಿ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ಚಾರ್ಜ್ ತಗೊಳ್ಳೋದಕ್ಕೆ ಯಾವ ರಾಜ್ಯಕ್ಕೆ ಹೋಗಲ್ಲ, ಪಿಸಿಸಿ ಪ್ರೆಸಿಡೆಂಟ್. ಆದ್ರೆ ತನ್ನ ಹುಟ್ಟೂರು ಕರ್ನಾಟಕ, ನನ್ನ ರಾಜ್ಯ ಕರ್ನಾಟಕ ಅನ್ನೋ ಕಾರಣಕ್ಕೆ ಇವತ್ತು ಬಂದು ಖರ್ಗೆ ಸಾಹೇಬರು ಇವತ್ತು ಹರಿಪ್ರಸಾದ್ ಅವರ ಜವಾಬ್ದಾರಿ ತಗೊಳ್ಳುವಂತ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಎದ್ದು ನಿಂತು ಕೈ ಚಪ್ಪಳೆ ಹೊಡೆಯೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಹಾರಿಸಬೇಕು ಅಂತ ನಿಮ್ಮ ಕೈ ಚಪ್ಪಳೆ ಎಲ್ಲರಿಗೂ ಕೇಳಬೇಕು. ಕೈ ಎತ್ತಿ ಎಲ್ಲರೂ ಕೈ ಚಪ್ಪಳೆ ಹೊಡೀರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಚಪ್ಪಳೆ ಹೊಡೀರಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕೆಪಿಸಿಸಿ ಅಧ್ಯಕ್ಷರು, ನೂತನ ಅಧ್ಯಕ್ಷರು, ಹಾಗೆ ಈಗ ಚಾರ್ಜ್ ಕೊಟ್ಟಂತ ಅಧ್ಯಕ್ಷರು ಇಬ್ರು ಕೂಡ ಈಗ ರೈಟ್ ಸೈಡ್ ಅಲ್ಲಿ ಬಂದು ಒಂದು ನಿಮ್ಮ ಇದಕ್ಕೆ ಸೈನ್ ಮಾಡಬೇಕು ರಿಜಿಸ್ಟರ್ಗೆ ಅಂತ ನಾವು ಕೇಳ್ಕೊಳ್ತೀವಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ಒಂದೇ ಒಂದು ನಿಮಿಷ ಈ ಕಡೆ ಬಂದು ದಯವಿಟ್ಟು ನೀವು ಬುಕ್ಗೆ ಸೈನ್ ಮಾಡೋದ್ರ ಮುಖಾಂತರ ರಿಜಿಸ್ಟರ್ಗೆ ನಿಮ್ಮ ಒಂದು ಜವಾಬ್ದಾರಿನ ಹಸ್ತಾಂತರವಾಗುವಂತ ರೀತಿಯಲ್ಲಿ ಒಂದು ಮೆಸೇಜ್ ನ ಕಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಬರಬೇಕು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಬರಬೇಕು. ಇಲ್ಲಿ ಇದು ನನ್ನ ದೇಶ, ನಾ ಭಾರತೀಯ. ಶಿವಕುಮಾರ್ ಅವರು ಬರಬೇಕು, ದಾರಿ ಬಿಡಿ. ಇವತ್ತೊಂದು ದಿವಸ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ರೀತಿಯಲ್ಲಿ ಒಬ್ಬ ಮಂತ್ರಿ ಆದ್ರೆ ಅಥವಾ ಪ್ರೈಮ್ ಮಿನಿಸ್ಟರ್ ಆದ್ರೆ ಅಧ್ಯಕ್ಷರಾದ್ರೆ ಹಾಕ್ತಾರೆ ನೋಡಿದಿರಾ? ಆ ಒಂದು ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷದ ಒಂದು ಪ್ರೋಸೆಸ್ ಕೂಡ ನಡೀತದೆ ಅನ್ನೋದಕ್ಕೆ ಇವತ್ತು ದಿನ ಸಹಿ ಹಾಕೋದ್ರ ಮುಖಾಂತರ ಎಲ್ಲ ಕಾರ್ಯಾಧ್ಯಕ್ಷರುಗಳು ಕೂಡ ಪಕ್ಕದಲ್ಲಿರ್ಬೇಕು. ಕಾರ್ಯಾಧ್ಯಕ್ಷರುಗಳು ಎಲ್ಲರೂ ಜೊತೆಲಿದ್ದು ಆ ಸಹಿಗೆ ಎಲ್ಲರೂ ಸಾಕ್ಷಿಪುತ್ರರಾಗಬೇಕು. ಎಲ್ಲ ಜನ ಇಲ್ಲಿ ನಿಂತಿರುವಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಚಪ್ಪಾಳೆ ಹೊಡೆದ್ರ ಮುಖಾಂತರ ಅವ್ರನ್ನ ಅನುಮೋದಿಸಬೇಕು ಅಂತ ನಾನು ಕೇಳ್ತೀನಿ. ಹಿಂದೆಂದೂ ನಡೆಯದ ರೀತಿಯಲ್ಲಿ ಒಂದು ಜವಾಬ್ದಾರಿನ ತಗೊಳ್ಳುವಂತ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಸಾಕ್ಷಿಭೂತರಾಗಿದ್ದರು ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ಬಹಳ ಹೊತ್ತಿನಿಂದ 8:30 ಬಂದು ಒಂದು ಸಿಕ್ಕಾಬಟ್ಟೆ ಜನಸ್ತೋಮ. ಇದೊಂದು ಐತಿಹಾಸಿಕ ಸಮಯ. ಇದುವರೆಗೂ ಕೂಡ ಈ ದೇಶದಲ್ಲಿ ಎಲ್ಲೂ ನಡೆದೇ ಇರತಕ್ಕಂಥ ರೀತಿಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿ
ಇದು ನನ್ನ ಅಧಿಕಾರವನ್ನ ಕೊಡ್ತಾ ಇರ್ತಕ್ಕಂಥವರು ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಹರಿಪ್ರಸಾದ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಸಹಿ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಭಾವ ತೇಲಿ ತೇಲಿ ಮನೋಹರ ಒಂದೇ ಸ್ವರ. ಎಲ್ಲರೂ ಕೂಡ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟದ ಮುಖಾಂತರವಾಗಿ ನೂತನ ಅಧ್ಯಕ್ಷರಿಗೆ ತಾವೆಲ್ಲರೂ ಕೂಡ ಶುಭಾಶಯಗಳನ್ನ ಕೋರಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಒಗ್ಗೂಡಿ ನೀವಾಡಿ ಹೊಸ ಗೀತೆಯೋ ಮಾಡಿ ಮನೆ ಮನೆಯು ಹೊಸ ಚಿಂತನೆ. ನವದೇಶ ಒಲಿತೆಲ್ಲ ನಮ್ಮ ಹೊಣೆ. ಈ ಭರತ ಭೂಮಿಗೆ ಜೈ, ಈ ಮಾತೃಭೂಮಿಗೆ ಜೈ, ನಮ್ಮ ಪುಣ್ಯ ಭೂಮಿಗೆ ಹೇಳಿ ಜೈ ಜೈ ಜೈ. ಈ ಭರತ ಭೂಮಿಗೆ ಜೈ, ಈ ಮಾತೃಭೂಮಿಗೆ ಜೈ, ನಮ್ಮ ಪುಣ್ಯ ಭೂಮಿಗೆ ಜೈ 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 ಜೈ. ಹನಗಿರಿ ದಾಟಿ ಬೇರೆ ಭಾಷೆಯಾಗುತ್ತಾಳೆ, ಈ ದಿನ ಒಂದು ಸೇರ ಬನ್ನಿ ಎನ್ನುತ್ತಾಳೆ. ಜನಮಾನಸ ನನ್ನ ದೇಶವಿದು, ಸಹಜೀವನವೇ ನನ್ನ ಪ್ರಾಣವಿದು, ಸುರಾಗವಿದು ನನ್ನ ಭಾವವಿದು. ನೋಡ ಬೆಳ್ಳಿ ಮಾಡ ಗಿರಿಯೂ ಹಾಡೋ ಹಾಡ, ಸುದಿನವಿದು ನಮಗೆಲ್ಲರಿಗೂ, ಸಂಭ್ರಮವೇ ನಮಗೆಲ್ಲರಿಗೂ. ಈ 75ರ ಸ್ವಾತಂತ್ರ್ಯ, ಈ 75ರ ಸ್ವಾತಂತ್ರ್ಯ, ಈ 75ರ ಸ್ವಾತಂತ್ರ್ಯ. ಗಾಳಿ ಬೀಸಿದೆ, ಏಕತೆಯನ್ನೇ ಸಾರಿದೆ, ಹೊಡೆದಾಡದೆ ನಮ್ಮ ಗೂಡಿದೆ, ಸಹಬಾಳ್ವೆಯೇ ಭಾರತ. ಜೈ ಹೇಳಿ ಭಾರತ ಮಾತೆಗೆ, ಜೈ ಹೇಳಿ ಭಾರತ ಮಾತೆಗೆ. ಇದು ನನ್ನ ದೇಶ, ನಾ ಭಾರತೀಯ, ನಮ್ಮ ಮುಂದಿನ ಪೀಳಿಗೆ ಬದುಕಲು ಮುನ್ನುಡಿ ಪುಸ್ತಕ ಭಾರತ. ಇದು ನನ್ನ ದೇಶ, ನಾ ಭಾರತೀಯ, ದೇಶ ವಿದೇಶಕ್ಕೆ ಸಂಸ್ಕೃತಿ ಹಂಚುವ. ಧನ್ಯವಾದಗಳು. ದಯಮಾಡಿ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ದಯಮಾಡಿ ಎಲ್ಲ ಬಂದು ತಮ್ಮ ಆಸನದಲ್ಲಿ ಆಸೀನರಾಗಬೇಕು.